ಲೇ ಬಿಡೋ ನನ್ನ, ಯಾಕೋ ಈಗ ನನ್ನ ಹಿಂಸೆ ಕೊಡ್ತೀಯ? ಸಿಕ್ಕಿದ್ರೆ ಸಾಕು ನನಗೆ. ಮೂಗಲೆಲ್ಲ ಕೈ ಇಕ್ತೀಯ, ಕಣ್ಣಲ್ಲೆಲ್ಲ ಕೈ ಇಕ್ತೀಯ. ನಾಯಿಯಾಗಿ ಹುಟ್ಟಿತ್ತಪ್ಪ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಪ್ಲೀಸ್ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬೆಳಗ್ಗೆನೇ ಕಿಚನಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಆ್ಯಕ್ಚುಲಿ ಇವತ್ತು ಅತ್ತೆ ಮತ್ತು ನನ್ನ ಮಗ ಇಬ್ಬರೂ ಊರಿಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ 2 ದಿನ ಅವನಿಗೆ ಹಾಲಿಡೇಸ್ ಇರೋದ್ರಿಂದ ಅತ್ತೇನು ಮತ್ತು ನನ್ನ ಮಗ ಇಬ್ಬರೂ ಊರಿಗೆ ಹೋಗ್ತಾ ಇದ್ದಾರೆ. ನೋಡಿ, ನನ್ನ ಮಗ ಆಗ್ಲೇ ಎದ್ದು ಬಂದುಬಿಟ್ಟಿದ್ದಾನೆ. ಅವನು ಎದ್ದೊಳಷ್ಟರಲ್ಲಿ ಅರ್ಧಕ್ಕರ್ಧ ಕೆಲಸ ಮಾಡ್ಕೊಂಡಿದ್ದೆ. ಈ ಕೆಲಸಗಳಂತೂ ದಿನನಿತ್ಯ ಇದ್ದೇ ಇರುತ್ತೆ. ಯಾಕಂತಂದರೆ ನಾವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ನೋಡಿ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿಲ್ಲ, ಹಂಗೆ ಬಂದುಬಿಟ್ಟಿದ್ದಾರೆ ಡಿಸ್ಟರ್ಬ್ ಮಾಡೋದಕ್ಕೆ. ಏನು ಮಾಡೋದು ಹೇಳಿ, ಮನೆ ಚಿಕ್ಕದಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನು ಕೂಡ ಅದನ್ನೇ ಹೇಳ್ತಿದ್ದೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಅಡ್ಡ ಎಲ್ಲ ಬರಬೇಡ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಸುಮ್ಮನಾದರು. ಆದ್ರೂ ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮನೆ ಅಲ್ವಾ, ಅಲ್ಲಿ ಇಲ್ಲಿ ಓಡಾಡ್ತಿದ್ರೆ ಕಾಣಿಸುತ್ತೆ. ಕೆಲವೊಂದನ್ನು ಕಟ್ ಮಾಡಿದ್ದೀನಿ. ಆಚೆ ಹೋಗಿದ್ರು ಅತ್ತೆ ಮಗು ಇಬ್ಬರೂ. ನಾನು ಮನೆ ಕ್ಲೀನ್ ಮಾಡ್ಕೊತಾ ಇದ್ನಲ್ಲ, ಅದಕ್ಕೆ ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಮ್ಮ ಮನೇಲಿ ಬೆಕ್ಕು ಸಾಕಿರೋದ್ರಿಂದ ಹಾಲು ಸ್ವಲ್ಪ ಎತ್ತಿಡ್ತೀನಿ. ಹಾಗೆ ನನ್ನ ಮಗನಿಗೆ 1 ಟೈಮ್ ಹಾಲು ಕೊಡ್ತೀವಿ. ಅದನ್ನು ಕೂಡ ಸ್ವಲ್ಪ ಸೈಡ್ಗೆ ಎತ್ತಿಕ್ಬಿಟ್ಟು ಅದರಲ್ಲಿ ಟೀ ಕಾಫಿ ಮಾಡ್ಕೊಳ್ಳೋದು ನಾವು. ಅಡುಗೆ ಬೇರೆ ಮಾಡಬೇಕು, ಅದಕ್ಕೇ ಎಲ್ಲ ಪಾತ್ರೆಗಳನ್ನೂ ತೊಳೆದ್ಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ, ಟೀ ಕುಡಿಬೇಕು. ನಿಮ್ಮ ಮನೆಗಳಲ್ಲೂ ಈ ಥರ ಅಭ್ಯಾಸ ಇದೆಯಾ? ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು? ಕಮೆಂಟ್ ಮಾಡಿ. ವಿಡಿಯೋ ಮಾಡೋದು ಹಾಗೆ ಮಾತಾಡೋದು ಹೊಸ್ದಾಗಿರೋದ್ರಿಂದ ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ. ಏನಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಹಾಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ, ತರಕಾರಿ ಕಟ್ ಮಾಡೋದಕ್ಕೆ. ನಾನು ಹೋಗಿ ಕೆಲಸ ಮಾಡ್ಕೊತಿದ್ನಲ್ಲ, ಅವ್ರು ಹೆಲ್ಪ್ ಮಾಡಿದ್ರು. ಯಪ್ಪ, ನನ್ನ ಮಗ ಚಡ್ಡಿ ಹಾಕ್ಕೊಳ್ತೀರಾ? ಅವನಿಗೆ ಗೊತ್ತೇ ಇಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಬೇಡ ನಮ್ಮ ಕತೆ. ನಾವಂತೂ ನಕ್ಕು ಸಾಕಾಗಿ ಆಮೇಲೆ ಅದು ಮುಚ್ಕೊಂಡು ಕೂತ್ಕೊಳ್ತಾ ಇದ್ದಾರೆ ಬಟ್ಟೆನ. ತೋರಿಸ್ಬೇಡಮ್ಮ ಅಂತ ಹೇಳ್ದ. ನಾನು ಅದಕ್ಕೆ ಸ್ವಲ್ಪ ಹೈಡ್ ಮಾಡಿದ್ದೀನಿ. ಇನ್ನು ನನ್ನ ಚಿಕ್ಕ ಮಗ ನಾವೆಲ್ಲ ಟೀ ಕಾಫಿ ಕುಡಿತಿರೋದಕ್ಕೆ ನನಗೂ ಬೇಕು ಅಂತ ಮೇಲ್ಗಡೆಯಿಂದ ಸೋಫಾ ಮೇಲೆ ಕೂತಿದ್ನಲ್ಲ, ನನಗೂ ಬೇಕು ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ತೋರಿಸ್ತಾ ಇದ್ದಾನೆ. ಇನ್ನೂ ಟೀ ಕುಡಿಯೋದಕ್ಕೆ ಬಿಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಅವನಿಗೂ ಪಕ್ಕದಲ್ಲಿ ಕೂರಿಸಿ ಒಂದು ಬಿಸ್ಕೆಟ್ ಕೊಟ್ಟು, ಮೈದಾದಲ್ಲ ಇದು, ಮೈದಾ ಇರೋದಿಲ್ಲ ಬಿಸ್ಕೆಟಲ್ಲಿ, ಅದು ಸಪ್ರೇಟ್ ಅವನಿಗಿರುತ್ತೆ. ಅದನ್ನು ಮಾತ್ರ ಕೊಡ್ತೀವಿ ಅಷ್ಟೇ ಮಗುಗೆ. ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ದು. ನೀವು ಕೂಡ ಹೀಗೇ ಟೈಮ್ ಸ್ಪೆಂಡ್ ಮಾಡ್ತೀರಲ್ವ ಟೀ ಕುಡಿಯೋ ಟೈಮ್ನಲ್ಲಿ? ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲರೂ ಕೂತ್ಕೊಂಡು ಒಂದೇ ಹತ್ರ ಮಾತಾಡಿಕೊಂಡು ಟೀ ಕುಡಿಯೋದು, ಮಾತಾಡೋದು. ನನಗಂತೂ ತುಂಬ ಖುಷಿಯಾಗುತ್ತೆ. ಎಲ್ಲರ ಮನೆಯಲ್ಲೂ ಹೀಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮನಸ್ಸಲ್ಲಿ ಏನೇ ಯೋಚನೆಗಳಿದ್ರೂ ಕೂಡ ಮನೆಯವರೆಲ್ಲ ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮನಸ್ಸಲ್ಲಿ ಎಷ್ಟೇ ಚಿಂತೆಗಳಿದ್ರೂ ಕೂಡ ಅದು ಕಮ್ಮಿ ಆಗುತ್ತೆ ಆದಷ್ಟು. ನೀವು ಕೂಡ ಹೀಗೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಮನಸ್ಸಿಗೆ ಖುಷಿಯಾಗುತ್ತೆ ಅಂತ ನೀವೇ ನೋಡಿ. ಎಷ್ಟೋ ಜನ ಬರೀ ಗಂಡ ಹೆಂಡತಿ ಇದ್ರೇ ಮನೆಯಲ್ಲಿ ನೆಮ್ಮದಿ ಶಾಂತಿವಾಗಿ ಹೇಳ್ತಾರೆ, ಬಟ್ ಅದೆಲ್ಲ ಇಂಪಾರ್ಟೆಂಟು. ಮನೆಯಲ್ಲಿ ಇಬ್ಬರೇ ಇದ್ದರೆ ತುಂಬ ಎಷ್ಟು ತಲೆ ಕೆಟ್ಟೋಗುತ್ತೆ ಅಂತ ಅಂದರೆ, ನಮಗೆ ಆ ಥರ ಅಭ್ಯಾಸನೇ ಇಲ್ಲ, ಆ ಥರ ಅಭ್ಯಾಸ ಮಾಡ್ಕೊಳ್ಳೋದು ಇಲ್ಲ ಕೂಡ. ನಾವು ಎಲ್ಲರ ಜೊತೆಲಿ ಬೆರೆತಷ್ಟು ನಮ್ಮ ಮಕ್ಕಳು ಕೂಡ ಅದೇ ರೀತಿ ಕಲಿತಾರೆ. ಒಂಟೊಂಟಿ ಹಾಕಿರೋ ಥರ ಯಾವತ್ತೂ ಮಕ್ಕಳಿಗೆ ಹೇಳ್ಕೊಡ್ಬಾರ್ದು. ಎಲ್ಲರ ಪ್ರೀತಿ ವಿಶ್ವಾಸನೂ ಮಕ್ಳಿಗೆ ಸಿಗಬೇಕು. ನನಗೆ ಇವತ್ತಿನವರೆಗೂ ನನಗೆ ಒಬ್ಬಳೇ ಇರಬೇಕು ಅಂತಲೂ ಇಷ್ಟ ಇಲ್ಲ. ಹಾಗೆ ನೀವೆಲ್ಲ ಮಾತಾಡ್ತಾ ಇರಿ ಕುತ್ಕೊಂಡು, ನಾನು ನಿಪ್ಪಲ್ಲಿ ಎತ್ಕೊಂಡು ಬಾಯಿಗೆ ಇಟ್ಕೊಂಡು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಏನು ಹಂಗೆ ನೋಡ್ತಾ ಇದೆಯಾ? ಬಿಡು ನನ್ನ ನನ್ನ. ಬಾ ಸದ್ಯ ನಿಪ್ಪಲ್ಲಿ ಇಟ್ಕೊಂಡೆ.
ಆಹಾ ಏನ್ ಚೆನ್ನಾಗಿತ್ತಪ್ಪ. Who stopped you? ಹಾಗೆ ನಾನು ನನ್ನ ಗಂಡ ಇದ್ದರೆ ಸಾಕು ಅಂತಲೂ ಅನಿಸೋದಿಲ್ಲ. ನನ್ನ ಮಕ್ಕಳು ಕೂಡ ಎಲ್ಲರ ಜೊತೆನೂ ಮಿಂಗಲ್ ಆಗೋದಕ್ಕೆ ನಾನು ಜಾಸ್ತಿ ಬಿಡ್ತೀನಿ. ಇನ್ನು ಅತ್ತೆ ಕೂಡ ಹೊರಟ್ರು ಊರಿಗೆ ಹೋಗೋದಕ್ಕೆ. ಮೊಮ್ಮಗನಿಗೆ ಮುದ್ದು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಊರಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ಅದಕ್ಕೇ ಅವ್ರನ್ನ ನೋಡ್ಕೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಲವ್ ಬಿಡೋ ನನ್ನ, ಯಾಕೋ ನನ್ನ ನಿಮ್ಗೆ ಹಿಂಸೆ ಕೊಡ್ತೀಯಾ? ಕೈ ಮುಖ ಮೂತಿ ಎಲ್ಲ ಮುಟ್ಟಿ ನನ್ನ ಎಷ್ಟೊಂದು ಹಿಂಸೆ ಕೊಡ್ತಾ ಇದೀಯ ನೀನು. ಹೋಗ ಬಿಟ್ಟೋಗ ಆ ಕಡೆ. ನಾನೇ ಹೊರಟೋಗ್ತೀನಿ, ನಿನ್ ಸವಾಸನೆ ಬೇಡ. ಸಾಟರ್ಡೆ ಅವನಿಗೆ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇದೆ, ಅದನ್ನು ಬೇಡ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದಾನೆ ಓಟ್ಲ ಹೊಡೆಯೋದಕ್ಕೆ. ಓಕೆ, ಇವಾಗ ನಾನು ಬಾಕ್ಸ್ಗೆ ಹಾಕ್ಕೊಬೇಕು ಊಟನ. ನಾನು ಇವಾಗ ಹೋಗ್ತೀನಿ, ಟೈಮ್ ಆಗೋಯ್ತು, ಕೆಲಸನೂ ಮುಗೀತು, ಅವ್ರ ಊರಿಗೂ ಹೋದರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್, ಲವ್ ಯು ಆಲ್.